ಅವರನ್ನು ಕೇಳಿದ್ರೆ ಇದಕ್ಕೆ ಏನಂತ ಕರಿಬೇಕು ಅಂದ್ರೆ ಪೂಜ್ಯ ಅಂತ ಕರೀತಾರೆ. ಇದು ಪೂಜ್ಯ. ಎಲ್ಲಿಂದ ಆರಂಭ, ಎಲ್ಲಿಂದ ಅಂತ್ಯ? ಯಾವುದು ಆರಂಭ ಇದೆಯೋ ಅದಕ್ಕೆ ಮಾತ್ರ ಅಂತ್ಯ ಇದೆ. ಯಾವುದಕ್ಕೆ ಡೇಟ್ ಆಫ್ ಬರ್ತ್ ಇದೆಯೋ ಅದಕ್ಕೆ ಮಾತ್ರ ಡೆತ್ ಡೇಟ್ ಇನ್ನೊಂದು ಇರ್ಲಿಕ್ಕೆ ಅವಕಾಶ ಉಂಟು. ಯಾವುದು ಡೇಟ್ ಆಫ್ ಬರ್ತ್ ಇಲ್ಲದೇ ಇರುವಂತಹ ಸಮಾಜದಲ್ಲಿ ನಾವಿದೆಯೋ ಅದಕ್ಕೆ ಮತ್ತೊಂದು ಡೆತ್ ಡೇಟ್ ಇರ್ಲಿಕ್ಕೆ ಅವಕಾಶ ಇಲ್ಲ. ಮರಣದ ದಿನಾಂಕವನ್ನು ನಾವು ಸೂಚನೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ಬ್ರಹ್ಮಾಂಡ ಪುರಾಣವನ್ನು ಒಂದು ಬಾರಿ ನೆನಪಿಸಿ ಬಿಡುತ್ತೇನೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮವದ್ ದಕ್ಷಿಣಂಚ ಯತ್ ವರ್ಷಂತತ್ ಭಾರತನ್ನಾಮ ಭಾರತೀಯತ್ರ ಸಂತತಿ. ದಕ್ಷಿಣದ ರಾಮ ಸೇತುವಿನಿಂದ ಆರಂಭಿಸಿ ಹಿಮಾಲಯದ ತುತ್ತ ತುದಿಯವರೆಗೆ ಯಾವ ಭಾರತೀಯರು ಇಲ್ಲಿ ಬದುಕ್ತಾ ಇದ್ದಾರೆ ಇದನ್ನು ನಾವು ಭಾರತ ಅಂತ ಕರೀತೇವೆ. ಭಾರತ ಅಂತ ಯಾಕೆ ಕರಿಬೇಕು? ಅಜನಾಭ ಎನ್ನುವಂತಹ ಚಕ್ರವರ್ತಿಯನ್ನು ಕುರಿತಾಗಿ ನಮ್ಮ ಪುರಾಣಗಳಲ್ಲಿ ವರ್ಣನೆ ಮಾಡ್ತಾರೆ. ಭಾರತ ಎನ್ನಬಹುದಾದಂತಹ ಈ ಅದ್ಭುತವಾದಂತಹ ದೇಶವನ್ನ, ಯಾಕೆಂತಂದ್ರೆ ಭಾರತವನ್ನು ಕಲ್ಪನೆ ಮಾಡಿಕೊಳ್ಳಿ. ಜಗತ್ತಿನ ಬೇರೆ ಬೇರೆ ಪ್ರದೇಶಗಳನ್ನು ನಾವು ನೋಡಿದಾಗ ಮರಳುಗಾಡಂತೆ ಇರುವಂತಹ ರಾಷ್ಟ್ರಗಳಿದ್ದಾರೆ, ಕೇವಲ ಹಿಮ ಮಾತ್ರ ಇರುವಂತಹ ರಾಷ್ಟ್ರಗಳಿದ್ದಾರೆ, ಸಮುದ್ರದ ನೀರಿನ ನಡುವೆ ಮಾತ್ರ ಇರುವಂತಹ ರಾಷ್ಟ್ರಗಳಿದ್ದಾರೆ. ಅದನ್ನು ನಮ್ಮ ಹಿಂದಿನವರು ವರ್ಣನೆ ಮಾಡಿದ್ರು. ಗಿರಿವನ ಜಲಪುಷ್ಪೈ ಸರ್ವತ ಶೋಭಮಾನ ಮೃದು ವಹ ಪವಮಾನ ಪಾವನಿ ರತ್ನಗರ್ಭ. ರತ್ನಗರ್ಭದಲ್ಲಿ ಹುಟ್ಟುಬಿಟ್ಟಿದ್ದೇವೆ ನಾವು, ರತ್ನಗಳಾಗಬೇಕಿತ್ತು. ಗಾಜಿನ ಚೂರಾಗ್ತಾ ಇದ್ದೇವೆ ನಾವು, ರತ್ನಗಳಲ್ಲ ಸರ್ವತ. ಯಾಕೆಂತಂದ್ರೆ ರತ್ನಗಳಾಗಿದ್ದರೆ ಎಂತಹ ಹೊಲಸಿನಲ್ಲಿ ಬಿದ್ದರೂ ಹೊಳೆಯಲೇಬೇಕು. ನಾವೇನಾಗಿ ಬಿಟ್ಟಿದ್ದೇವೆ, ಮತ್ತೊಬ್ಬರಿಗೆ ಚುಚ್ಚುವಂತಹ ಗಾಜಿನ ಚೂರಾಗ್ತಾ ಇದ್ದೇವೆ ಬಿಟ್ಟು ನಮ್ಮಲ್ಲಿರುವಂತಹ ರತ್ನತ್ವವನ್ನು, ನಾವು ಭಾರತೀಯರು ಎನ್ನುವಂತಹ ಅದ್ಭುತವಾದಂತಹ ವಿಷಯವನ್ನ ಮರೆತು ಬಿಟ್ಟಿದ್ದೇವಲ್ಲ. ಯಾಕೆಂತಂದ್ರೆ ಭಾರತ ಎನ್ನುವಂತಹ ಇಷ್ಟು ದೊಡ್ಡದಾದಂತಹ ರಾಷ್ಟ್ರ ಇಷ್ಟೇ ದೊಡ್ಡದಾಗಿರಲಿಲ್ಲ. ಇನ್ನು ಬಹಳ ದೀರ್ಘವಾದಂತಹ ವಿವರಣೆಗಳು ಇರುವಂಥದ್ದು ಪುರಾಣಗಳಲ್ಲಿ. ಅಥವಾ ವಿಷ್ಣು ಪುರಾಣವನ್ನು ಓದಿದ್ರು ಸಾಕು, ಅದರಲ್ಲೂ ಕೂಡ ಭಾರತದ ಪೂರ್ವ ಇತಿಹಾಸ ಅಥವಾ ಅದರ ಉದ್ದಗಲಗಳ ಕುರಿತಾದಂತಹ ವಿಚಾರಗಳಿದ್ದಾರೆ. ಇಂತಹ ಭಾರತದಲ್ಲಿ ನಾವು ಅಂದುಕೊಂಡ್ವಿ ನಾವು ಆಧುನಿಕರಲ್ಲ, ನಾವು ಬಹಳ ತಿಳಿದವರಲ್ಲ, ನಾವು ಓದಿದವರಲ್ಲ, ಗುರುಕುಲಗಳಲ್ಲಿ ಪಠ್ಯವನ್ನು ಓದಿದರೆ ನಾವು ಪೆದ್ದರಾಗಿ ಬಿಡುತ್ತೇವೆ. ನಾವು ಹಾಗಾಗಿ ಏನನ್ನು ಮಾಡಬೇಕು, ನಮಗೆ ಗೊತ್ತಿಲ್ಲದೆ ಇರಬಹುದಾದಂತಹ ನಮ್ಮ ರಾಷ್ಟ್ರದ ವಿಷಯಗಳಲ್ಲದೆ ಇರಬಹುದಾದಂತಹ ವಿಚಿತ್ರವಾದಂಥ ಇನ್ನೊಂದು ಭಾಷೆಯನ್ನು ಓದಬೇಕು. ಹಾಗಾಗಿ ನಮ್ಮದೇ ಊರಿನ ಮಹನೀಯರುಗಳೆಲ್ಲ ಸೇರಿ ಮತ್ತೊಂದು ತರದ ಭಾಷೆಯನ್ನು ಕಲಿಸಬಹುದಾದಂತಹ ಪಾಠಶಾಲೆಗಳನ್ನು ಅಥವಾ ಸ್ಕೂಲ್ಗಳನ್ನು ತೆರೆದು ಬಿಟ್ಟು ಆ ಸ್ಕೂಲ್ಗಳಲ್ಲಿ ಹೇಳಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಯಾಕೆಂತಂದ್ರೆ ನನ್ನನ್ನು ನಾನು ಪರಿಚಯ ಮಾಡಿಕೊಳ್ಳಬೇಕು ಅಂತಂದ್ರೆ ಯಾವುದೋ ಪ್ರಾಣಿ ಅಂತಲ್ಲ, ಒಂದು ಆಕಳ ಕರು ಅಂತಂದ್ರೆ ನೋಡಿದ್ರೆ ಸಾಕಾಗ್ತದೆ, ಇದು ಆಕಳ ಕರು ಅಂತ. ಪರಿಚಯದ ಅವಶ್ಯಕತೆ ಇಲ್ಲ. ಮನುಷ್ಯನಿಗೆ ಪರಿಚಯದ ಅವಶ್ಯಕತೆ ಉಂಟು. ಯಾರು ಅಂತ ಹೇಳಿ ನಾನು ಮನುಷ್ಯ ಅಂತಂದ್ರೆ ಅವನಿಗೆ ಸ್ವಲ್ಪ ಸರಿ ಇಲ್ಲ ಅಂತಂದು ಬಿಡ್ತಾರೆ. ಪರಿಚಯ ಹೇಳಬೇಕು, ಇಂಥವ್ರು ಪರಿಚಯ ಹೇಳಿದ್ರಲ್ಲ ನೀವು ಸ್ವಾಗತವನ್ನು ಕೋರುವಾಗ ನಮಗೆ, ಹೌದಲ್ಲ? ಹಾಗಾಗಿ ಪರಿಚಯ ಹೇಳಬೇಕು ಅಂದ್ರೆ ಯಾರನ್ನ ಕೇಳಬೇಕು? ಆಚಾರ್ಯ ಶಂಕರರು ಚರ್ಪಟ ಮಂಜರಿಯಲ್ಲಿ ಒಂದು ಮಾತನ್ನು ಮಾಡುದು, ಕತ್ವಂ ಕೋಹಂ ಕುತಾಯಾತಃ ಕಾಮೇ ಜನನಿ ಕೋಮೇ ತಾತಃ ಅಂತ. ನಾನಾರು ಅಂತ ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ ನನ್ನ ತಂದೆ ಯಾರು, ನನ್ನ ತಾಯಿ ಯಾರು, ಅವರ ಹಿಂದಿನವರು ಯಾರು, ಎಲ್ಲಿಯವರೆಗೆ ಹೋಗಿ ತಲುಪಿ ಬಿಡುತ್ತದೆ? ಋಷಿ ಮಹಾಮುನಿಗಳವರೆಗೆ, ಬ್ರಹ್ಮನವರೆಗೂ ಹೋಗಿ ತಲುಪಿ ಬಿಡುತ್ತದೆ. ಹಿಂದೆ ಇಷ್ಟೆಲ್ಲ ಇತ್ತ ಅಂತ ಕೇಳಬೇಕಾದಂಥ ಪರಿಸ್ಥಿತಿಯಲ್ಲಿದ್ದೇವೆ. ಯಾಕಂದ್ರೆ ಡಾರ್ವಿನ್ ವಿಕಾಸ ಸಿದ್ಧಾಂತವನ್ನು ಕನ್ನಡ ಶಾಲೆಯಲ್ಲಿ ಓದ್ಕೊಂಡು ಬಂದಿದ್ದೇವೆ ನಾವು. 15,000 ವರ್ಷಗಳಿಗಿಂತ ಹಿಂದೆ ಮನುಷ್ಯನೇ ಇರಲಿಲ್ಲ, ಅಂಗಗಳಿದ್ದವು. ಕೆಲವಷ್ಟು ಅಂಗಗಳನ್ನು ಉಪಯೋಗಿಸದೆ ಜಾರಿ ಬಿದ್ದುಬಿಟ್ಟು ಹಾಗಾಗಿ ಬಾಲ ಇಲ್ಲದೆ ಇರುವಂತಹ ಮಂಗಗಳಾಗಿದ್ದಾರೆ. ಹಾಗಾಗುವುದಿದ್ದರೆ ಭಾರತದಲ್ಲಿ ಬಹಳಷ್ಟು ಮಂದಿಗೆ ತಲೆ ಒಳಗಡೆ ಕಾಲು ಇರಬೇಕಿತ್ತು. ಯಾಕಂದ್ರೆ ಮೆದುಳನ್ನು ಉಪಯೋಗಿಸದೆ ಶತಮಾನಗಳು ಕಳೆದೋಗಿ ಬಿಟ್ಟಿದ್ದಾರೆ. ಉಪಯೋಗಿಸದೇ ಇರುವಂತಹ